ಅಯ್ಯಯ್ಯಯ್ಯ ಎಮ್ಮೆ ಮೇಲೆ ಮಳೆ ಹೋದಂಗ ಆಡ್ತೇವೆ ಮುಂಡೆಗೂ ಏನಾತೆ ಪದೇ ಪದೇ ಕೇಳ್ತೀನಿ ಅಂತ ಬ್ಯಾಸರ ಮಾಡ್ಕೋಬೇಡಿ. ಹೊಸಿ ಯೋಳಿ ಈ ಹೊಸ ಹಾಸಿಗೆ ಹೊಸ ದಿಂಬು ಇಲ್ಯಾಕಿಟ್ಟವ್ರೆ? ಅಯ್ಯ ಹುಡುಗಿ ಹೇಳ್ತೀನಿ ಕೇಳು. ಅಮ್ಮ ಪರೀಕ್ಷೆನಾಗೆ ನೀನ್ ಪಾಸ್ ಆಗ್ಬಿಟ್ಟೆ. ಅಮ್ಮೋರ ಆಶೀರ್ವಾದನ? ಬ್ಯಾಡ, ನಂಗಿದೆಲ್ಲ ಯಾವ್ದೋ ಬ್ಯಾಡ. ನನಗೆ ಅವ್ರು ಬೇಕು. ದಯವಿಟ್ಟು ನೀವ್ ಹಿಂಗಾರ ಮಾಡಿ ಅವ್ರನ್ನ ನನ್ನ ತವ ಕಳಿಸ್ಕೊಟ್ಬಿಡಿ. ಅಯ್ಯಯ್ಯಯ್ಯಯ್ಯ ಮತ್ತೆ ಸುಮ್ಕಿರು ನೀನು. ಮೊದ್ಲು ಏನೇನ್ ಸಿಗ್ತೈತೆ ಅದನ್ನೆಲ್ಲ ಇಟ್ಕ. ಈಟ ಬಂದದೆ ಅಂದ್ಮೇಲೆ ನೀನ್ ಗಣ್ಣು ಬತ್ತಾನೆ ಮೋ. ಶ್ರಾವಣಿ, ನೀನು ಒಬ್ಳು ಹೆಂಡ್ತಿನ. ಈಗ ಯಾಕೆ ಇದನ್ನೆಲ್ಲ ಕೇಳ್ತಿದ್ಯಾ? ಒಳ್ಳೆ ಬೆಟ್ಟನೆ ತಲೆ ಮೇಲೆ ಬಿದ್ದೋರ್ ತರ ಆಡ್ತೀಯಪ್ಪ ನೀನು. ನಾನ್ ಬೇರೆ ಯಾವುದೋ ಹೆಂಗಸಿನ ಜೊತೆ ಮಲ್ಗಿ ಮೊಮ್ಮಗನ್ ಕೊಡ್ಬೇಕಂತೆ. ನನ್ನ ಆ ಹೆಂಗ್ಸ್ ಜೊತೆ ಕಳ್ಸೋದಕ್ಕೆ ಎಲ್ಲರೂ ತಯಾರಾಗಿ ನಿಂತಿದ್ದಾರೆ. ಆದ್ರೆ ನೀನ್ ನೋಡಿದ್ರೆ ಹೀಗ್ ಸಿಂಗಾರ ಮಾಡ್ಕೋತಾ ಕೂತಿದ್ಯಾ. ಮತ್ತಿನ್ನೇನ್ ಮಾಡ್ಲಿ? ನಿನ್ನ ಹಾಗೆ ಕೂಗಾಡ್ತಾ ಇದ್ರೆ ಸಮಸ್ಯೆಗೆ ಪರಿಹಾರ ಸಿಗತ್ತಾ? ಅದು ನನ್ಗೆಲ್ಲ ಗೊತ್ತಿದೆ. ಅಮ್ಮ ಎಲ್ಲ ಹೇಳಿದ್ರು. ಅಂದ್ರೆ ನೀನ್ ಇದಕ್ಕೆಲ್ಲ ಒಪ್ಕೊಂಡಿದ್ಯಾ? ಮತ್ತಿನ್ನೇನ್ ಮಾಡ್ಲಿ? ಕೂಗಾಡ್ಲಾ ಇಲ್ಲ ಅಳ್ತಾ ಕೂರ್ಲಾ? ಇದೆಲ್ಲ ಆಗ್ತಾ ಇರೋದು ನಮ್ ಕುಟುಂಬದ ಒಳ್ಳೇದಕ್ಕೋಸ್ಕರ ತಾನೇ. ನಿಜವಾಗಿಯೂ ಅವಳ ಹತ್ರ ಹೋಗು ಅಂತ ಹೇಳ್ತಾ ಇದ್ಯಾ ನೀನು? ಒಂದೇ ಮಾತನ್ನ ಎಷ್ಟು ಸಲ ಹೇಳಿ? ಹೋಗು. ಇವನೊಬ್ಬ ಒಂದಲ್ಲ ಎರಡು ಹೆಣ್ಮಕ್ಳು ನುಡ್ಸಿದ್ದಾನೆ. ಮನೆಯೆಲ್ಲ ಸರಾಬಳೆ ಅಂಗಡಿ ಮಾಡ್ತಿದ್ದಾನೆ. ಇವಳು ಎರಡು ಹೆಣ್ಮಕ್ಳನ್ನ ಹೆತ್ಕೊಟ್ರೆ ನಾನೇನ್ ಮಾಡ್ಲಿ? ನಂದೇನ್ ತಪ್ಪಿದೆ ಇದರಲ್ಲಿ? ಡೋಂಗಿ ಶಾಸ್ತ್ರಿ, ಯಾರಿಗೆ ಯಾವ ಮಗು ಹುಟ್ಟತ್ತೆ ಅಂತ ಇವನಿಗೆ ಹೆಂಗ್ ಗೊತ್ತಾಗತ್ತೆ? ಹೇಳ್ಬಿಟ್ಟ ದೊಡ್ಡದಾಗಿ. ಶ್ರೀಕಾಂತಂಗೆ ಪುತ್ರಯೋಗ ಇದೆ ಅಂತೆ. ಪುತ್ರಯೋಗ? ಮಕ್ಕಳೇ ಆಗದೆ ಇರೋನಿಗೆ ಪುತ್ರಯೋಗ? ಎಷ್ಟು ಅಂತ ಕುಡಿತೀರಾ ಅದನ್ನ? ನೀವ್ ಗಂಟ್ಲಗಾರ ಹೇಗ್ರಿ ಇಳಿಯತ್ತದು? ಏಯ್, ಎರಡು ಹೆಣ್ಮಕ್ಳನ್ನೇ ಕೊಟ್ಟಿದ್ಯಲ್ಲ, ಒಂದು ಗಂಡು ಮಗು ಕೊಡಕ್ ಏನೇ ಆಗಿತ್ತು ನಂಗೆ? ಎಲ್ಲ ನಂದೇ ತಪ್ಪು ಅಲ್ವಾ? ನಿಮ್ದೇನು ತಪ್ಪೇ ಇಲ್ಲ ಅಲ್ವಾ? ಹೇಳ್ಸೋದನ್ ಬಿಟ್ರೆ ಬೇರೆ ಏನ್ ಗೊತ್ತಿದೆ ಹೇಳಿ ನಿಂಗೆ? ನನಗೂ ಗಂಡು ಮಗು ಹುಡ್ಸೋಕ್ ಬರುತ್ತೆ ಅಂತ ತೋರಿಸ್ತೀನಿ. ಆ ಕೋಣೆಲ್ ಕಾಯ್ತಾ ಇದ್ದಾಳಲ್ಲ ಆ ಹುಡುಗಿ, ಸುರೇಶ ಬರ್ತಾನೆ ಅಂತ ಹೇಳಿ ನಾನು ಅವಳು ಸುರೇಶ ಆಗಿ ಹೋಗ್ತೀನಿ. ಏನ್ ಹೇಳ್ತಾ ಇದ್ದೀರಾ ನೀವು? ಏಯ್, ನಾನ್ ಸಾಬೀತ್ ಮಾಡೇ ಮಾಡ್ತೀನಿ. ಏಯ್